ಆತ್ಮೀಯರೇ, ನನ್ನ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜದ ಬಗ್ಗೆ ಹಾಕಿ ಅನೇಕ ಬಾರಿ ಮರ್ತು ಹೋಗ್ತಾ ಇದೆ. ಅವರ ಕರೆಯ ಮೇರೆಗೆ ಮತ್ತೊಮ್ಮೆ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿಕೊಂಡು ಬಂದಿದ್ದೇನೆ. ರಾಷ್ಟ್ರಧ್ವಜ ಭಾರತೀಯ ಪ್ರತಿಯೊಬ್ಬ ನಾಗರಿಕರು ಅರಿತುಕೊಳ್ಬೇಕಾಗಿರುವಂಥ ಮುಖ್ಯ ವಿಷಯ. ಭಾರತೀಯರಾದ ನಾವು ರಾಷ್ಟ್ರಧ್ವಜದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೇವೆ, ಇದು ಭಾಳ ಮುಖ್ಯ. 1947 ಜುಲೈ 22ರಂದು ನಾವು ಅಧಿಕೃತವಾಗಿ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿತ್ತು. ಇದರಲ್ಲಿ ಕೇಸರಿ ಬಣ್ಣ ಶಕ್ತಿ, ಧೈರ್ಯವನ್ನು ತುಂಬಿದರೆ, ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ. ಅಶೋಕ ಚಕ್ರ 24 ಕಡ್ಡಿಗಳನ್ನು ಹೊಂದಿರುವ ಗಾಢ ನೀಲಿ ಬಣ್ಣದ ಚಕ್ರ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಶಾಸನ ಸ್ವರೂಪದಲ್ಲಿ ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣವು ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಆರಂಭದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಪಿಂಗಳಿ ವೆಂಕಯ್ಯ ವಿನ್ಯಾಸಗೊಳಿಸಿದರು. ಭಾರತ ಧ್ವಜ ಸಂಹಿತೆ 2002ರ ಪ್ರಕಾರ ಬಳಕೆಯನ್ನು ಎಲ್ಲಿ ಬೇಕಲ್ಲೇ ಬಳಕೆ ಮಾಡುವ ಹಾಗಿಲ್ಲ ಅಂತ ನಿಯಂತ್ರಣ ಮಾಡಿದೆ. ವಿಧಿ 51A ಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಪ್ರತಿಯೊಬ್ಬ ನಾಗರಿಕರಾದ ನಾವು ಕಡ್ಡಾಯವಾಗಿ ನೀಡಲೇಬೇಕು. ಗೌರವ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಧ್ವಜಗೀತೆಯ ಮೇಲಿನ 3 ಅಪರಾಧಗಳಿಗೆ 6 ವರ್ಷಗಳ ಚುನಾವಣಾ ನಿಷೇಧ ಹೇರಲಾಗುತ್ತದೆ. 1906ರಲ್ಲಿ ಮೊದಲು ಬಂದದ್ದು ವಂದೇ ಮಾತರಂ ಚಿಹ್ನೆ ಧ್ವಜ. ಕೋಲ್ಕತ್ತಾದಲ್ಲಿ ಮೊದಲು ಬಾರಿ ಧ್ವಜಾರೋಹಣ ಮಾಡಿದರು. ಇದರಲ್ಲಿ ಕೆಂಪು, ಹಳದಿ, ಹಸಿರು ಪಟ್ಟೆಗಳು ವಂದೇ ಮಾತರಂನೊಂದಿಗೆ ಇದ್ದವು. ಇನ್ನು 17ನೇ ಇಸ್ವಿ ಬಂದಾಗ ಆನಿ ಬೆಸೆಂಟ್ ಮತ್ತು ತಿಲಕ್ ಕೆಂಪು ಮತ್ತು ಹಸಿರು ಪಟ್ಟೆಗಳನ್ನು ಹೊಂದಿರುವ ಧ್ವಜ ಮತ್ತು ಯೂನಿಯನ್ ಜಾಕನ್ನು ಪರಿಚಯಿಸಿದರು. ಮೇಡಮ್ ಕಾಮಾ ಅವರ ಗುಂಪು ವಂದೇ ಮಾತರಂ ಜರ್ಮನಿಯಲ್ಲಿ ಭಾರತ ಧ್ವಜವನ್ನು ಹಾರಿಸಿತು. ವೆಂಕಯ್ಯ ಮತ್ತು ಅವರ ವಿನ್ಯಾಸ ಕಾಂಗ್ರೆಸ್ ಅಳವಡಿಸಿಕೊಂಡಿತು. ಕೇಸರಿ ಹಿಂದಿನ ಕೆಂಪು ಅಶೋಕ ಚಕ್ರವನ್ನು ಸೇರಿಸಿತು. ಈಗ ಸವಿವರವಾಗಿ ನಮ್ಮ ಧ್ವಜದ ಬಗ್ಗೆ ತಿಳಿದುಕೊಳ್ಳುವ. ತಿರಂಗ ತ್ರಿವರ್ಣ ಎಂದು ಕರೆಯಲ್ಪಡುವ ಭಾರತೀಯ ರಾಷ್ಟ್ರೀಯ ಧ್ವಜವು ವಿಜಯವಾಡದಲ್ಲಿ ಇದನ್ನು ಕಲ್ಪಿಸಿದ ಪಿಂಗಳಿ ವೆಂಕಯ್ಯ ಅವರ ಮೂಲ ವಿನ್ಯಾಸದಿಂದ ಪ್ರೇರಿತವಾಗಿದೆ. ಇದು 3:2 ಉದ್ದ, ಅಗಲ ಮತ್ತು ಆಯತಾಕಾರವಾಗಿರುತ್ತೆ. 2002ರ ಧ್ವಜ ಸಂಹಿತೆಯ ಕ್ರೋಢೀಕರಣ ಜನವರಿ 22ರಂದು ನಾಗರಿಕರು ರಾಷ್ಟ್ರೀಯ ರಜಾ ದಿನಗಳಲ್ಲಿ ಮಾತ್ರವಲ್ಲದೆ ಎಲ್ಲ ದಿನಗಳಲ್ಲಿಯೂ ರಾಷ್ಟ್ರಧ್ವಜವನ್ನು ಹಾರಿಸಲು ಅವಕಾಶ ಇತ್ತು. ಸಾರ್ವಜನಿಕರಿಂದ ಧ್ವಜಾರೋಹಣವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಸೀಮಿತವಾಗಿತ್ತು. 2021 ಜುಲೈ ತಿಂಗಳಲ್ಲಿ ಪಾಲಿಸ್ಟರ್ ಧ್ವಜಗಳಿಗೆ ಅನುಮತಿ ನೀಡಿದರು. ಡಿಸೆಂಬರ್ 30, 2021ರಲ್ಲಿ ಅಧಿಕೃತವಾಗಿ ತಿದ್ದುಪಡಿ ಮಾಡಲಾಗಿದೆ. ಪಾಲಿಸ್ಟರ್ ಮತ್ತು ಯಂತ್ರ ನಿರ್ಮಿತ ಧ್ವಜಗಳ ಬಳಕೆಯನ್ನು ಅನುಮತಿಸಲಾಗಿತ್ತು. ಮೊದಲು ಕೈಯಿಂದ ನೇಯ್ದ ಮತ್ತು ಕೈಯಿಂದ ನೂಲುವ ಖಾದಿ ಧ್ವಜಗಳನ್ನು ಮಾತ್ರ ಅನುಮತಿಸಲಾಗಿತ್ತು. 2022 ಜುಲೈ ತಿಂಗಳಲ್ಲಿ ರಾತ್ರಿ ಹಾರಾಟಕ್ಕೆ ಅವಕಾಶ. ಜುಲೈ 20, 2022 ರಾಷ್ಟ್ರಧ್ವಜವನ್ನು ಈಗ 24x7 ಹಾರಿಸಬಹುದು. ಆದರೆ ಅದನ್ನು ಸರಿಯಾದ ಬೆಳಕಿರುವ ಪ್ರದೇಶದಲ್ಲಿ ಮಾತ್ರ ಹಾರಿಸಬೇಕು, ಗೌರವವನ್ನು ಪ್ರದರ್ಶಿಸಬೇಕು. ಕಾರಣ, ಆಜಾದ್ ಕಿ ಅಮೃತ್ ಮಹೋತ್ಸವ ಅಡಿಯಲ್ಲಿ ಹರ್ ಘರ್ ತಿರಂಗ ಅಭಿಯಾನವನ್ನು ಸುಗಮಗೊಳಿಸಲು ಮೊದಲು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ ಧ್ವಜವನ್ನು ಹಾರಿಸಬಹುದಾಗಿತ್ತು. ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ KKGSS ಭಾರತ ರಾಷ್ಟ್ರೀಯ ಧ್ವಜವನ್ನು ತಯಾರಿಸಲು ಅಧಿಕೃತವಾಗಿ BIS ಪ್ರಮಾಣೀಕೃತ ಘಟಕವಾಗಿದೆ. ನವೆಂಬರ್ 1, 1957ರಂದು ಗಾಂಧಿವಾದಿಗಳ ಗುಂಪಿನಿಂದ ಬೆಂಗೇರಿ ಗ್ರಾಮ, ಹುಬ್ಬಳ್ಳಿ ಹತ್ತಿರ, ಕರ್ನಾಟಕ ಇಲ್ಲಿ ರಾಷ್ಟ್ರಧ್ವಜದ ವಿಕಸನವಾಯಿತು. ನಿವೇದಿತಾ ಅವರ ಧ್ವಜ ಸಿಸ್ಟರ್ ನಿವೇದಿತಾ 1904ರಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದರು.
ಇದನ್ನು 2 ಬಣ್ಣಗಳ ಬಳಸಿ ವಿನ್ಯಾಸಗೊಳಿಸಲಾಗಿದೆ. ಹಳದಿ ಮತ್ತು ಕೆಂಪು ಮಧ್ಯದಲ್ಲಿ ಶಕ್ತಿಯನ್ನು ಸೂಚಿಸುವ ವಜ್ರ ಚಿಹ್ನೆ ಮತ್ತು ಶುದ್ಧತೆಯನ್ನು ತೋರಿಸುವ ಬಿಳಿ ಕಮಲವನ್ನು ಚಿತ್ರಿಸಲಾಗಿದೆ. ಆದರೆ ಮೇಲೆ ಬಂದೇ ಮಾತರಂ, ಬಂಗಾಳಿಯಲ್ಲಿ ವಾ ಅನ್ನುವುದಿಲ್ಲ, ಬಾ ಅಂತಾರೆ, ಬಂದೇ ಮಾತರಂ ಎಂಬ ಬಂಗಾಳಿ ಪದವನ್ನು ಬರೆಯಲಾಗಿದೆ. ಸ್ವದೇಶಿ ಚಳವಳಿಯ ಸಮಯದಲ್ಲಿ ಧ್ವಜ 1906ರಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಹೋರಾಟದ ಸಮಯದಲ್ಲಿ ಕಲ್ಕತ್ತಾದ ಪಾರ್ಸಿ ಬಗನ್ ಚೌಕ್ನಲ್ಲಿ ಭಾರತೀಯ ಧ್ವಜವನ್ನು ಮೊದಲು ಬಾರಿ ಹಾರಿಸಲಾಯಿತು. ಧ್ವಜವನ್ನು ಸಚಿಂದ್ರ ಪ್ರಸಾದ್ ಬೋಸ್, ಹೇಮಚಂದ್ರ ಕಾನುಂಗು ವಿನ್ಯಾಸಗೊಳಿಸಿದ್ದಾರೆ ಎಂದು ವರದಿಯಾಗಿದೆ. ಇದು ಹಸಿರು, ಹಳದಿ, ಕೆಂಪು ಬಣ್ಣದ 3 ಅಡ್ಡಪಟ್ಟಿಗಳನ್ನು ಒಳಗೊಂಡಿತ್ತು. ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆಯಲಾಗಿದೆ. ಹಸಿರು ಪಟ್ಟಿಯ 8 ಅರ್ಧ ತೆರೆದ ಕಮಲಗಳನ್ನು ಹೊಂದಿತ್ತು ಮತ್ತು ಕೆಂಪು ಪಟ್ಟಿಯ ಸೂರ್ಯ ಮತ್ತು ಅರ್ಧಚಂದ್ರದ ಸಂಕೇತಗಳನ್ನು ಹೊಂದಿತ್ತು. ಇನ್ನು 1907ರಲ್ಲಿ ಸಪ್ತ ಋಷಿ ಧ್ವಜ ಬಂತು. 1907 ಆಗಸ್ಟ್ 22ರಂದು ಜರ್ಮನಿಯ ಸ್ಪಾಟ್ಗಾರ್ಟ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಶೃಂಗಸಭೆಯಲ್ಲಿ ಮೇಡಮ್ ಭಿಕಾಜಿ ಕಾಮಾ ಅವರು ಭಾರತೀಯ ಧ್ವಜವನ್ನು ಹಾರಿಸಿದರು. ವಿದೇಶದಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿದ್ದು ಇದೇ ಮೊದಲು. ಧ್ವಜವು ಹಸಿರು, ಕೇಸರಿ, ಕೆಂಪು ಬಣ್ಣಗಳನ್ನು ಒಳಗೊಂಡಿರುವ ಆಯಾತಕಾರ ತ್ರಿವರ್ಣವಾಗಿತ್ತು. ಮೇಲಿನ ಹಸಿರು ಪಟ್ಟಿಯು ಸ್ವಾತಂತ್ರ್ಯ ಪೂರ್ವದ 8 ಭಾರತೀಯ ಪ್ರಾಂತ್ಯಗಳನ್ನು ಪ್ರತಿನಿಧಿಸಲು 8 ಕಮಲದ ಹೂವುಗಳು ಹೊಂದಿತ್ತು ಮತ್ತು ಧ್ವಜದ ಹೆಸರು ಸಪ್ತ ಋಷಿ, ಪ್ರಾಚೀನ ಭಾರತದ 7 ಋಷಿಗಳನ್ನು ಪ್ರತಿನಿಧಿಸುವುದಾಗಿತ್ತು. ಮಧ್ಯದ ಪಟ್ಟಿಯು ಕೇಸರಿ ಬಣ್ಣದಾಗಿತ್ತು ಮತ್ತು ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಒಂದೇ ಮಾತರಮನ್ನು ಹೊಂದಿತ್ತು. ಕೆಳಗಿನ ಪಟ್ಟಿಯು ಕೆಂಪು ಬಣ್ಣದಾಗಿದೆ. ಎಡಭಾಗದಲ್ಲಿ ಉದಯಿಸುತ್ತಿರುವ ಸೂರ್ಯ ಮತ್ತು ಬಲ ತುದಿಯಲ್ಲಿ ಅರ್ಧಚಂದ್ರ ಭಾರತದ ಪ್ರಮುಖ ಧಾರ್ಮಿಕ ಸಮುದಾಯಗಳನ್ನು ಪ್ರತಿನಿಧಿಸುತ್ತದೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.